ಸಿನಿಮಾಯಿಂದ ಇಲ್ಲಿವರೆಗೂ ನನಗೆ ಕರ್ಕೊಂಡು ಬಂದಿದ್ದೀರಾ, ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ. ಇನ್ನು ಮುಂದೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಪುನೀತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅವಿ ಅವರೇ ಏನ್ ಹೇಳ್ತೀರಿ ತಮ್ಮ ಪಾತ್ರದ ಬಗ್ಗೆ, ಡೆಡ್ಲಿ ಕಿಲ್ಲರ್ ಸಿನಿಮಾ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾನಲ್ಲಿ ಪ್ರಸನ್ನ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ, ಒನ್ ಆಫ್ ದ ವಿಲನ್. ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟ ಮಾಸ್ಟರ್ಗೆ, ಸ್ನೇಹಿತ ಅಭಯ್ ವೀರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಆದ ಪ್ರಶಾಂತ್ ಸರ್ಗೆ ಥ್ಯಾಂಕ್ ಯು. ಅದಕ್ಕಿಂತ ಜಾಸ್ತಿ ಏನು ಹೇಳೋದು ಬರಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಅವಿ ಅವರೇ, ಧನ್ಯವಾದಗಳು. ಥ್ಯಾಂಕ್ ಯು ಪುನೀತ್. ಎಲ್ರಿಗೂ ನಮಸ್ಕಾರ. ನಾನು ಹೇಳೋದ ಹಾಗೆ ತುಂಬಾ ಒಂದು ಅದ್ಭುತವಾಗಿರೋದು ಅಂತ ಒಂದು ದಿನ. ಬಿಕಾಸ್ 6 is a very good number for all of us in the film industry ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಟು ಸ್ಟಾರ್ಟ್ ವಿತ್. ತುಂಬ ಲಕ್ಕಿ ನಂಬರ್, ಯಾಕಂದರೆ ಈ ನಂಬರಿಂದ ಸಾಕಷ್ಟು ನಾವು ಕಲಾವಿದರು ನಮಗೆ ಲೈಫ್ ಕೂಡ ಬಂದಿದೆ. ಬರ್ತ್ ನಂಬರ್ ಆಗಲಿ, ಬರ್ತ್ ಡೇಟ್ಸ್ ಆಗಲಿ, ರಿಲೀಸ್ ಡೇಟ್ಸ್ ಆಗಲಿ. ಸೊ ಇಟ್ಸ್ ಅ ವೆರಿ ವೆರಿ ಆಸ್ಪಿಷಿಯಸ್ ಡೇ ಇವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇವತ್ತು ಒಂದು ಅದ್ಭುತವಾಗಿರೋದು ಟ್ರೇಲರ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸ ಇನಿಷಿಯೇಟಿವ್ಸ್, ಹೊಸ ಟ್ರೇಲರ್ಸ್, ಹೊಸ ಫಿಲ್ಮ್ಸ್ ಲಾಂಚ್ ಆಗುತ್ತೆ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಥರದ್ದು ಎಕ್ಸ್ಪೆರಿಮೆಂಟ್ಸ್ ಮತ್ತು ಇನಿಷಿಯೇಟಿವ್ಸ್ ಆಗ್ತಾ ಇರಬೇಕು ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಐ ವಾಸ್ ಆಲ್ಸೋ ನ್ಯೂ ಕಮರ್ ಒನ್ ಡೇ. And I remember this feeling of, a new film getting launched and a new trailer getting launched. Manju sir, Thriller Manju sir ಹೇಳಿದ ಹಾಗೆ ಫಸ್ಟ್ ಸಿನಿಮಾಗೆ ಫೈಟ್ ಮಾಸ್ಟರ್ ಇದ್ದಿದ್ದವರು. ಆ್ಯಂಡ್ ಸೊ ಎಲ್ಲ ಸಿನಿಮಾಗಳಲ್ಲಿ ಅವರು ಹೀರೋಸ್ನ, ನಾನು ಹೀರೋಯಿನ್ ಇದ್ದಾಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ when I became an action, ಎಲ್ಲರೂ ನೀರು ಕೊಡ್ಕೊಳ್ಳಿ ಸ್ವಲ್ಪ, ಎವ್ರಿಬಡಿ ಈಸ್ ಕಾಫಿಂಗ್, ನನಗೆ ಭಯ ಆಗ್ತಿದೆ, ಏನೋ ಮಳೆ ಬರ್ತಿದೆ. ಸೊ the most amazing part and thing is that we never got an opportunity to do a film together, as him being an action master and me being an action actor. So ನಾನು ಆಕ್ಷನ್ ಸ್ಟಾರ್, ಆಕ್ಷನ್ ಕ್ವೀನ್ ಸಿನಿಮಾಗಳೆಲ್ಲ ಮಾಡಿದಾಗ ಆಲ್ ದೀಸ್ ಆಗಲಿ, ಎಪಿಸ್ ಆಗಲಿ, ರಣಚಂಡಿ ಆಗಲಿ, I think ಯಾವುದೋ ಒಂದು ಸಂದರ್ಭ ಬರಲೇ ಇಲ್ಲ. I don't think that we worked together. And ನನ್ನ ಪ್ರಕಾರ ಏನೋ ಒಂದು ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅಂದರೆ ಒಂದು ಸಂದರ್ಭ ಬರಬೇಕು. ಆ್ಯಂಡ್ ಬರಲಿ ಆದಷ್ಟು ಬೇಗ. ಬಟ್ ಆದರೂ ನಿಮ್ಮ ಪಿಕ್ಚರ್ ಡೈರೆಕ್ಷನಲ್ಲಿ ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀನಿ, ಅದ್ಭುತವಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಯಾವತ್ತು ಏನಾದರೂ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಸ್ ಒನ್ ಆಫ್ ದ, ಐ ಥಿಂಕ್ only one of the only fight masters and fight masters directors who has a face, like who's really popular in terms of people know the face of Thriller Manju. Yakandre a lot of technicians ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ, ಹಿಂದೆ ಎಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಸಿನಿಮಾಟೋಗ್ರಾಫರ್ಸ್ ಆಗಲಿ, ಫೈಟ್ ಮಾಸ್ಟರ್ಸ್ ಆಗಲಿ, ಫೈಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಅವ್ರಿಗೆಲ್ಲ ದೇ ಡು ನಾಟ್ ಹ್ಯಾವ್ ಲೈಕ್ ಅ ಪ್ರಾಪರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಅ ಫೇಸ್ ಅಂತ ಹೇಳ್ಬೋದು, ವಿಚ್ ಇಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್. ಐ ಥಿಂಕ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಒಬ್ಬ ಆ್ಯಕ್ಟರ್ ಮತ್ತು ಆ್ಯಕ್ಟ್ರೆಸ್ ಆಗಿ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ಹೆಂಗೆ ಕಾಣಿಸ್ಕೋತೀವಿ, ಅದೇ ರೀತಿಯಲ್ಲಿ ಡೈರೆಕ್ಟರು ಕಾಣಿಸ್ಕೋಬೇಕು, ಸಿನಿಮಾಟೋಗ್ರಾಫರ್ಸು ಕಾಣಿಸ್ಕೋಬೇಕು. ಯಾಕಂದರೆ ಸ್ಟೋರಿ ರೈಟರ್ಸ್ ಕಾಣಿಸ್ಕೋಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕಾಣಿಸ್ಕೋಬೇಕು. ಯಾಕಂದರೆ ಅವರಿಂದನೇ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ, ಅವರಿಂದನೇ ನಾವು ಏನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ ಅಂದರೆ ಐ ಫೀಲ್ ಲೈಕ್ ದೇ ಶುಡ್ ಗೆಟ್ ಮೋರ್ ರೆಕಗ್ನಿಷನ್ ಅಂತ ನನಗನ್ಸುತ್ತೆ. ಬಟ್ ಆದರೂ ಇವತ್ತು ಒಳ್ಳೆ ಸಂದರ್ಭ. And I want to wish Abhay all the best. Abhay is one of the most genuine, hardworking people that I have met in my life. And ಎಲ್ಲರೂ ಗೊತ್ತಿರೋ ಹಾಗೆ ನಾನು ತುಂಬ ಜೆನ್ಯೂನ್ ಆಗಿರೋರನ್ನ, ರಿಯಲ್ ಆಗಿರೋರನ್ನ, ಯಾವುದೋ ಫಿಲ್ಟರ್ ಇಲ್ಲದೆ ಇರೋರ ಜೊತೆ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಫೀಲ್ I've known you for about 3-4 years now. And ನನ್ನ ಕಷ್ಟ ಸಮಯದಲ್ಲಿ ಕೂಡ ನನ್ನ ಫ್ಯಾಮಿಲಿಯಾಗಿ ನಿಂತಿರೋರು ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ವಾಸ್ ಅಭಯ್. ಸೊ ಐ ಹ್ಯಾವ್ ಅ ವೆರಿ ವೆರಿ ಸ್ಪೆಷಲ್, ವೆರಿ ವೆರಿ high regard for him. And
ನೀವು ಟ್ರೇಲರ್ ನೋಡಿದ್ದೀರಾ, ಈ ಸಿನಿಮಾ ನಾನು ನೋಡಿದ್ದೀನಿ. ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ಯಾವುದೋ ಒಂದು ಹೊಸ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನ ನಾವು ಎನ್ಕರೇಜ್ ಮಾಡಬೇಕು. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಸಮಯನೇ, ಎಲ್ಲರೂ ಕ್ಷಮಾನೇ, ಎಲ್ರದ್ದು ಒಂದು ಎಫರ್ಟ್ ಅವ್ರೇನು ಹಾಕ್ತಾರಲ್ಲ ಅದನ್ನ ಈಕ್ವಲ್ ರೀತಿಯಾಗಿ ನೋಡಬೇಕು. ಎವ್ರಿಬಡಿ ಶುಡ್ ಬಿ ಏಬಲ್ ಟು ಒಬ್ರೊಬ್ರು ಕೈನ ಜೋಡಿಸ್ಕೊಂಡು ಮುಂದೆ ಹೋದ್ರೆ ಇಂಡಸ್ಟ್ರಿ ಆಗುತ್ತೆ. ಆ್ಯಂಡ್ ನಾನು ಮುಂದೆ ಹೋಗ್ಬೇಕು, ನೀನು ಹಿಂದೆ ಇರಬೇಕು, ಇಲ್ಲ ನಾನು ದೊಡ್ಡವನು ನೀನು ಚಿಕ್ಕವನು ಅಂತ ಹೇಳ್ಕೊಂಡು ಹೋದ್ರೆ ಇಂಡಸ್ಟ್ರಿ ಇಲ್ಲ. ಸೊ ಐ ಫೀಲ್ ಲೈಕ್ ನಾವೆಲ್ಲರೂ ಜೊತೆಗೆ ಒಂದು ಇಂಡಸ್ಟ್ರಿ ಆಗಿ ಒಬ್ರೊಬ್ರನ್ನ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡಿ ಮುಂದೆ ಹೋಗ್ಬೇಕು ಅಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಆ್ಯಂಡ್ ಟು ದ ರೆಸ್ಟ್ ಆಫ್ ದ ಕಾಸ್ಟ್ ಅಂಡ್ ಕ್ರೂ, ಥ್ಯಾಂಕ್ ಯು ಸೋ ಮಚ್. ನನಗೆ ಕರೆದಿದ್ದಕ್ಕೆ ತುಂಬಾನೇ ಖುಷಿ ಆಯಿತು. ಪ್ರಶಾಂತ್ ಅವರ ಆಲ್ ದ ಬೆಸ್ಟ್ ನಿಮಗೆ. ಬ್ಯೂಟಿಫುಲ್ ಫೋಟೋ. ರೆಡಿ ಮೇಡಮ್, ಲುಕ್ ಸ್ವಲ್ಪ ಡೌನ್ ಮಾಡಿ ಸರ್. ಅಷ್ಟೇ ಸರ್, ಕರೆಕ್ಟಾಗಿ ಇನ್ನೊಂದು ಚೂರು ಡೌನ್ ಮಾಡಿ ಸರ್. ಲುಕ್ ಲೇಯರ್ ಗ್ಲಾಸ್ ಮ್ಯಾಟ್ ಫಿನಿಶಿಂಗ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಲೇಯರ್ ನೋಡಿ. ಮಾಸ್ಟ್ರೇ ಈಗ ರಾಗಿಣಿಯವ್ರ ನಿರ್ಮಾಪಕಿ ಕೂಡ ಈಗ, ಯಾಕಂದ್ರೆ ಒಳ್ಳೆ ಡೇಟ್ 6 ಅಂದ್ರು. ಇನ್ಸ್ಪಿರೇಷನ್ ತಗೋತಾ ಇದ್ದೀನಿ. DOP ಅವರು, ನಮ್ಮ ಲೋಕೇಂದ್ರ ಅವರು, ಸುನೀಲ್ ಅವರು ಅಂಡ್ ಪುನೀತ್ ಅವರು, ಅವಿ ಅವರು, ವಿನು ಮನಸ್ಸು ಅವರು, ಮಲ್ಲಿಕಾರ್ಜುನ್ DOP ಸರ್, ಎಡಿಟರ್ ದೀಪು ಅವರಿದ್ರೆ ದಯವಿಟ್ಟು ಬನ್ನಿ. ಅಂಡ್ ನಮ್ಮ ಕ್ರಿಯೇಟಿವ್ ಹೆಡ್ ವೇದಿಕ್. ರೆಡಿ ಸರ್. ಓಕೆ ಒಂದು ನಿಮಿಷ. ವಿನು ಕಾಣಲ್ಲ ಮುಂದೆ. ರೆಡಿ. ಮೊದಲಿಗೆ ನಮಸ್ಕಾರ ಎಲ್ರಿಗೂ, ಎಲ್ಲ ಮಾಧ್ಯಮದವರಿಗೆ. ಇನ್ನೊಂದು ವಿಷಯ ಏನಂದರೆ, ನೋವಿನ ಒಂದು ಇದರಲ್ಲಿ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಮ್ಮ ವಿನಯ್ ಅಂತ ಇದ್ದರು, ಅವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಈಗ 1 ವರ್ಷ ಆಯಿತು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ತುಂಬ ಆ್ಯಕ್ಟಿವ್ ಆಗಿರೋರು ಅವರು. ನಮ್ಮ ಪ್ರೊಡ್ಯೂಸರ್ ಆಗಿರಲಿಲ್ಲ ಅವರು, ನಮಗೆ ಒಂದು ಫ್ರೆಂಡ್ ಹೇಗಿರ್ತಾರೆ ಆಗಿರೋರು. ನಾವು ಶೂಟಿಂಗ್ ಟೈಮಲ್ಲೆಲ್ಲ ನೀರು, ಟೀ ಅಥವಾ ಏನಾದ್ರು ಪೆಟ್ಟಾದರೆ ಏನಾಯ್ತು ಅಂತ ಬಂದು ಪೇರೆಂಟ್ ಥರ ಕೇರ್ ಮಾಡೋರು. ಸೊ ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬ ದುಃಖ ಆಗಿದೆ. ಆ್ಯಂಡ್ ನಿಮ್ಮಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಮಾಧ್ಯಮದವ್ರ ಹತ್ರ ನಮ್ಮಿಂದ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ಆ್ಯಂಡ್ ಫೈನಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಇವತ್ತು. ಈ ಚಿತ್ರದಲ್ಲಿ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಹೇಳ್ತೀನಿ. ಮಾಸ್ಟರ್ಜಿ ಒಂದು ಸರಿ ಕಾಲ್ ಮಾಡ್ತಾರೆ ನನಗೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂದರು. ಇಲ್ಲ ಮಾಸ್ಟರ್ಜಿ ಯಾವ ಸಿನಿಮಾ ಇಲ್ಲ, ಊರಲ್ಲಿದ್ದೀನಿ ಅಂತ. ಯಾಕಂದರೆ ಬೇಸಿಕಲಿ ನಾವು ಬಿಸ್ನೆಸ್ ಫ್ಯಾಮಿಲಿ ಇರೋದ್ರಿಂದ ಬಿಸ್ನೆಸ್ಸು ನೋಡಿಕೊಂಡು ಪ್ಯಾಷನಾಗಿ ಸಿನಿಮಾನು ಮಾಡ್ತಿರ್ತೀನಿ. ಇಲ್ಲ ನಿನಗೊಂದು ಸಬ್ಜೆಕ್ಟ್ ಇದೆ ಕೇಳು ಅಂತ ಹೇಳಿದರು. ಸೊ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾವು ಮಾಸ್ಟರ್ಜಿ ನಮ್ಮ ಪ್ರಶಾಂತ್ ಸರ್ಗೆ ಹೋಗಿ ಕತೆ ಹೇಳಿದಾಗ, ಪ್ರಶಾಂತ್ ಸರ್ಗೆ ಹಾಗೂ ವಿನಯ್ ಸರ್ಗೆ ಇಬ್ಬರು ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದೇ ಶೆಡ್ಯೂಲಲ್ಲಿ ಆಲ್ಮೋಸ್ಟ್ ಒಂದು 80% ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ 6 ಆ್ಯಕ್ಷನ್ ಫೈಟ್ಸ್ ಇದೆ. ಒಂದೊಂದು ಥರ ಅಂದರೆ ಒಂದು ಫೈಟಲ್ಲಿ ಗೆರಿಲ್ಲಾ ಫೈಟರ್ಸ್ ಥರ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಇನ್ನೊಂದು ರೇನ್ ಫೈಟ್ ಇದೆ. ರೇನ್ ಫೈಟಲ್ಲಿ ಇನ್ನೊಂದು ಏನಾಗ್ಬಿಡುತ್ತೆ, ಕಾಸ್ಟ್ಯೂಮ್ ನೋಡ್ತಿದ್ದೀರಾ, ಅದೊಂದೇ ಕಾಸ್ಟ್ಯೂಮಲ್ಲಿ ಇರೋದು ನಾನು ಥ್ರೂಔಟ್ ಸಿನಿಮಾ. ನೀರಲ್ಲಿ ನೆನ್ಕೊಂಡಾಗ ಶೂಸು, ಜಾಕೆಟ್ಸು, ಟೀ ಶರ್ಟ್ಸು, ಜೀನ್ಸ್ ಎಲ್ಲ ನೀರು ಮೆತ್ಕೊಳ್ಳುತ್ತದೆ ಫುಲ್ಲು. ಸೊ ರೋಪ್ ಶಾರ್ಟ್ಸ್ ಎಲ್ಲ ಎದ್ದೇಳಕ್ಕಾಗ್ತಿಲ್ಲ. ಸೊ ಮಾಸ್ಟರ್ ಬಂದು ನಮ್ಮ ಸೈಡಲ್ಲಿ ಕರೆದ್ರು, ಯಾಕೆ ಅಭಯ್ ನೀನು ಚೆನ್ನಾಗಿ ಮಾಡ್ತಿಲ್ಲ, ಹೊಡೆದಿರೋ ನಾನೇ ಆಲ್ಮೋಸ್ಟ್ ನಿನ್ನ ಸಿನಿಮಾದಲ್ಲಿ ನಾನು ಫೈಟ್ ಮಾಡಿಸಿದ್ದೀನಿ ನಿಮ್ಮ ಕಡೆಯಿಂದ. ಸೊ ರೋಪ್ ಶಾರ್ಟ್ಸ್ ಎಲ್ಲ ನೀನು ಈಸಿ ಟೇಕ್ 1 ಆರ್ಟಿಸ್ಟ್ ನೀನು ಅಂತೇಳಿ. ಇಲ್ಲ ಮಾಡಿಸಿದ್ದೆ, ಯಾಕೋ ಒಂಥರ ಇರಿಟೇಷನ್ ಆಗ್ತಿದೆ, ಫುಲ್ಲು ನೀರೆಲ್ಲ, ಜಾಕೆಟ್ಸೇ ಒಂದು 10 kg ಆಗಿರ್ಬೋದು ನನ್ನ ಪ್ರಕಾರ. ಸೈಡಲ್ಲಿ ಕರೆದು ಹೇಳಿದ್ರು, ಇಲ್ಲ ಇವಾಗೆಲ್ಲ ಹೀರೋಗಳಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಫೈಟು, ನೀನು ನೋಡಪ್ಪ ಏನು ಮಾಡ್ತೀಯ ಅಂತ ಹೋದ್ರು. ನೆಕ್ಸ್ಟ್ ಶಾಟ್ ಓಕೆ ಆಯಿತು. ಒಂದು ಏನಾದರೂ ನಾವೊಂದು
ಯಾವಾಗ ಒಂದು ನಾವು ಕಷ್ಟಪಟ್ಟು ಮಾಡುವಾಗ ಒಂದು ಹಿಂದೆ ಒಂದು ಬೆನ್ನೆಲುಬಾಗಿ ಒಬ್ರು ಇರ್ಬೇಕಂತೆ. ನನಗೆ ಮಾಸ್ಟರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿ ಒಬ್ರು ಗುರುವಾಗಿ, ಸಪೋರ್ಟರ್ ಆಗಿ ಅಂಡ್ ಎಲ್ಲ ಇದರಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಈ ಟ್ರೈಲರ್ ನೀವು ನೋಡಿದಿರಿ ಆಲ್ರೆಡಿ. ಸೊ ನಿಮ್ಗೆ ಅನಿಸಿರ್ಬೋದು, ನಾವು ನಮ್ಮ ಸಿನಿಮಾ ಹೆಂಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ನೋಡಿದವರು ನೀವು ಇವಾಗ ನಮಗೆ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಈ ಥರ ಚಿತ್ರತಂಡಗಳಿಗೆ, ಯಾಕಂದರೆ ನಾವಿನ್ನೂ ಕುಂಟ್ಕೊಂಡು ನಾನು 15 ವರ್ಷ ಆದರೂ ಮಾಡಿರೋದು ಹೆಣ್ಣು ಸಿನಿಮಾನೇ, ಇನ್ನೂ ನಾವು ಸೈಕಲ್ ಹೊಡಿತಿದ್ದೀವಿ. ಯಾಕಂತಂದರೆ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ. ಒಂದು ಮನಿಯಿಂದ ಆಗಿರ್ಬೋದು, ಯಾಕಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಈಸಿಯಾಗೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಕಡೆ ಅದು ಪ್ರಚಾರ ಆಗುತ್ತೆ. ಸೊ ನಾವು ಪ್ರೊಡ್ಯೂಸರ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಯಾಕಂದ್ರೆ ನಾವು ಹೊಸಬ್ರು ಅಂದಾಗ ಸುಮ್ಮನೆ ಕೋಟ್ಯಾಂಗಟ್ಟಲೆ ದುಡ್ಡು ಹಾಕಿ ಮಾಡೋದಕ್ಕಿಂತ ನಮ್ಮ ಸ್ಟ್ರೆಂತ್ ಏನಿದೆ ಆ ಒಂದು ಥರದಲ್ಲಿ ಒಂದು ಸಿನಿಮಾ ಮಾಡೋದನ್ನ ಕಲ್ತ್ಕೊಂಡಿದ್ದೀವಿ. ಸೊ ದಯವಿಟ್ಟು ಮಾಧ್ಯಮದಲ್ಲಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮಿಂದ ಲೇಟ್ ಆಗಿದೆ. ಆಮೇಲೆ ಮಳೆ ಇದ್ದರೂ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮಳೆಯಲ್ಲೂ ಬಂದಿದ್ದೀರಾ. ಆ್ಯಂಡ್ ಊಟನೂ ಇಲ್ಲಿ ಊಟ ಇತ್ತು, ಊಟ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಅಭಯ್ ಅವರೇ, ಧನ್ಯವಾದಗಳು. Agni ma'am for coming today. ಹೇಗಿದ್ದೀರಾ ಎಲ್ರು? ಟ್ರೇಲರ್ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನಿಮ್ಮೆಲ್ಲರ ಜೊತೆ ಕುತ್ಕೊಂಡು ಜೊತೆಲಿ ಟ್ರೇಲರ್ ನೋಡಿದ್ದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ. ಐ ವಾಂಟ್ ಟು ಥ್ಯಾಂಕ್ ಮೈ ಎಂಟೈರ್ ಟೀಮ್, ಎಂಟೈರ್ ಕಾಸ್ಟ್ ಅಂಡ್ ಕ್ರೂ. ನನ್ನ ಎಸ್ಪೆಷಲಿ ತ್ರಿಲ್ಲಾ ಮಂಜು ಸರ್ ನನ್ನ ನಂಬಿ ನನಗೆ ಈ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೀರೋ ಸರ್, ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಎವ್ರಿವನ್. ಮೂವಿ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬೋದು. ಥ್ಯಾಂಕ್ ಯು. ಇಲ್ಲ, ನಿಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ, ಬರೀ ಥ್ಯಾಂಕ್ಸ್ ಹೇಳ್ತಾ ಇದ್ದೀರ ಅಷ್ಟೇ. ಪಾತ್ರ ಆಕ್ಚುಲಿ ಇದು ಒಂದು ಹೋಮ್ಲಿ ಕ್ಯಾರೆಕ್ಟರ್ ಅಂಡ್ ಇಮೋಷನಲ್ ಡೆಪ್ತ್ ಇರುವಂತ ಕ್ಯಾರೆಕ್ಟರ್, ಹೀರೋ ಹೆಂಡತಿ ಕ್ಯಾರೆಕ್ಟರ್ ಇದು. ಸೊ ತುಂಬಾನೇ ಶೇಡ್ಸ್, ಅಂದ್ರೆ ಒಂದು 2 ಶೇಡ್ಸ್ ಬರೋ ತರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಪ್ಲಾಟ್ ಟ್ವಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಇದು ಇರುತ್ತೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ತಪ್ಪದೆ ನೋಡ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ನಿರೀಕ್ಷಾ. ಮಗನ ಟ್ರೇಲರ್ ನೋಡಿದ ಅನುಭವ ಎಷ್ಟು ಖುಷಿ ಆಯ್ತು ಸರ್? ನಿರ್ಮಾಪಕರೇ ಬನ್ನಿ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಯಾಕೆಂದರೆ ನಮ್ಮ ಭಾಷೆ ಸ್ವಲ್ಪ ಬಿರುಸಾಗ್ತವೆ, ಸ್ವಲ್ಪ ನಮ್ಮ ಸ್ಮೂತ್ ಅಲ್ಲ ಉತ್ತರ ಕರ್ನಾಟಕ. ಆದರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು 1-2 ಮಾತುಗಳನ್ನು ಹೇಳಬಯಸ್ತೀನಿ. ಅಭಯ್ ನನ್ನ ದೊಡ್ಡ ಮಗ. ನಮ್ಮದು ಬಾಗಲಕೋಟೆ ಜಿಲ್ಲೆ ಲೋಕಾಪುರ. ನಮ್ಮದು ಮೈನಿಂಗ್ ಬಿಸ್ನೆಸ್, ನಮ್ಮ ತಂದೆಯವರಿಂದ ಬಂದದ್ದು. ನಾವು ಆ ಬಿಸ್ನೆಸ್ಸೇ ಅವನಿಗೆ ವಹಿಸಿದ್ವಿ. ಆದರೆ ಅವನ ಮೈಂಡದಲ್ಲಿ ಇರೋದು ಈ ಪಿಕ್ಚರ್. ಹೀಗಾಗಿ ನಾವು ಅವನಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಸುಮಾರು 15 ವರ್ಷದಿಂದ. ಆಯ್ತು, ನಮ್ದು ಹೇಗೋ ಬಿಸ್ನೆಸ್ ನಾವು ಮಾಡ್ತೀವಿ, ಯಾಕೆ ಅವನ ಹಾಬಿನೇ ಆ ಥರ ಇದೆ. ಯಾವ ಕ್ಷೇತ್ರದಲ್ಲಿಯೂ ಕೂಡ ಅಷ್ಟೊಂದು ಅವನಿಗೆ ಆಸಕ್ತಿ ಇಲ್ಲ. ಆದರೆ ಈ ಫಿಲಮ್ ಲ್ಯಾಂಡದಲ್ಲಿ 24 ತಾಸು ಕೂಡ ಕೆಲಸ ಮಾಡಲಿಕ್ಕೆ ರೆಡಿ ಆಗಿದೆ. ಆಮೇಲೆ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಥ್ರಿಲ್ಲರ್ ಮಂಜು ಸರ್ ಸಲುವಾಗಿ ಹೇಳಬೇಕು. ಯಾಕಂದ್ರೆ ನಾನು ಈಗ 2-3 ಸಲ ನಾನು ಬೇರೆ ಪಿಕ್ಚರ್ದಲ್ಲಿ ಶೂಟಿಂಗ್ದಲ್ಲಿ ಭೇಟಿಯಾಗಿದ್ದೆ ಅವರಿಗೆ. ಯಾಕೆಂದರೆ ಇಷ್ಟೊಂದು ಅನುಭವ ಇದ್ದವರು ನನಗೆ ಸಿಕ್ಕಿದ್ದು ನಮ್ಮದು ಪುಣ್ಯ ಅಂತ ಹೇಳಿ ಬಯಸ್ತೀನಿ. ಯಾಕೆಂದರೆ ಈ ಸ್ಕ್ರೀನ್ ಮೇಲೆ ನೋಡಿದಾಗ 5 ವಿಷಯದಲ್ಲಿ ಅವರು ಪರಿಣಿತರು ಈ ಪಿಕ್ಚರ್ದಲ್ಲಿ. ಲಿರಿಕ್ಸ್ ಅವರೇ ಬರೆದಿದ್ದಾರೆ, ಡೈರೆಕ್ಷನ್ ಅವ್ರದ್ದೇ, ಆಮೇಲೆ ಫೈಟಿಂಗ್ ಅವ್ರದ್ದೇ, ಇನ್ನು 5 ವಿಷಯದಲ್ಲಿ ಸ್ಟಂಟ್ ಅವ್ರದ್ದೇ. ಯಾಕೆಂದರೆ ಅವಾಗ ನಮ್ದು ಯಾವುದೋ ಒಂದು ಪಿಕ್ಚರ್ದಲ್ಲಿ ಶೂಟಿಂಗ್ ಟೈಮ್ನಲ್ಲಿ ಹೋಗಿದ್ದೀವಿ ನಾವು, ಸುಮಾರು 8 ಜನ ಕರ್ಕೊಂಡು ಹೋಗಿದ್ದೆ ನಮ್ಮ ಊರವ್ರನ್ನ. ಅವಾಗ ನೋಡಿದಾಗ ನನಗೆ ಹೆದರಿಕೆ ಆಯಿತು. ಆದರೆ ಮಾಸ್ಟರ್ ಅಂದರೆ
ಅವ್ರ ಮುಂದೆ ನಾವು ನಿಂತಾಗ ಯಾರೂ ಅಲ್ಲಿ ಕಾಣುವುದಿಲ್ಲ. ಅವ್ರಿಗೆ